ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದದ್ರಾತ್ರಯಾಯ ನಮಃ. ವೀಕ್ಷಕರೇ, ಇವತ್ತು ನಾವು ತಿಳ್ಕೊಳ್ತೇವೆ ಧನುಸ್ಸು ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ. ಒಂದು 3 ಮಹತ್ವದ ಗ್ರಹಗಳು ಈ ಒಂದು ತಿಂಗಳಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಗುರು ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅದರ ಪ್ರಭಾವ ಧನುಸ್ಸು ರಾಶಿಯವರ ಮೇಲೆ ಯಾವ ರೀತಿಯಾಗಿ ಆಗಿರುತ್ತೆ ಮತ್ತು ಇಲ್ಲಿ ಕಾಣಿಸುವಂತಹ ಗ್ರಹಗಳಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಶುಭ ಫಲವನ್ನ ಧನುಸ್ಸು ರಾಶಿಯವರಿಗೆ ಕೊಡ್ತಾ ಇದ್ದಾರೆ. ಅದರ ಒಂದು ಪರಿಣಾಮ ಧನುಸ್ಸು ರಾಶಿಯವರ ಮೇಲೆ ಏನಾಗುತ್ತೆ, ಯಾವ ವಿಷಯವನ್ನ ಬಹಳ ಯಾವುದೇ ರೀತಿ ನಿಸ್ಸಂಕೋಚವಾಗಿ ಮಾಡಬೇಕು, ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು, ಇದೆಲ್ಲವನ್ನ ಸಮಗ್ರವಾಗಿ ತಿಳ್ಕೊಳ್ತೇವೆ. ತಮಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಯೂಟ್ಯೂಬ್ನಲ್ಲಿ ದತ್ತ ಚೈತನ್ಯ ಫೌಂಡೇಶನ್ನ ಹೆಸರು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ಇವತ್ತು ನಾವು ತಿಳ್ಕೊಳ್ತಾ ಇದ್ದೇವೆ ಧನುಸ್ಸು ರಾಶಿಯವರಿಗೆ. ನೋಡಿ, ಇದು ಮೊದಲನೇ ಸ್ಥಾನ ಅಂತ ಹೇಳ್ತೇವೆ ನಾವು. ಸ್ಥಾನ ವೈಸ್ ಅಂದರೆ ಪ್ರತಿಯೊಂದು ಸ್ಥಾನದ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೇವೆ. ನೋಡಿ, ಮೊದಲು ನಾವು ಈ ಗ್ರಹಗಳ ಒಂದು ವಿಶ್ಲೇಷಣೆಯನ್ನ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಗ್ರಹಗಳು, ಒಂದು ಶನಿ ಮತ್ತು ಕೇತು ಬಿಟ್ರೆ ಬಾಕಿ ಎಲ್ಲ ಗ್ರಹಗಳು ಧನುಸ್ಸು ರಾಶಿಯವರಿಗೆ ಶುಭ ಫಲವನ್ನ ಈ ಒಂದು ಮಾಸದಲ್ಲಿ ಕೊಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಅಂದ್ರೆ ಗೋಚರದಲ್ಲಿ ರವಿ ಶುಭ ಫಲವನ್ನ ಕೊಡ್ತಾ ಇದ್ದಾನೆ ಅಂತ ಅರ್ಥ. ಅದೇ ರೀತಿಯಾಗಿ ನೋಡಿ, ಧನುಸ್ಸು ರಾಶಿಯವರಿಗೆ 1ನೇ ಸ್ಥಾನ ಇದನ್ನಂತ ನಾವು ತಿಳ್ಕೊಳ್ತೇವೆ. 1ನೇ ಸ್ಥಾನಾಧಿಪತಿ ನೋಡಿ ಗುರು ಇದ್ದಾನೆ. ಯಾಕಂದ್ರೆ ಧನುಸ್ಸು ರಾಶಿಯ ಅಧಿಪತಿ ಗುರು ಸಪ್ತಮದಲ್ಲಿ ಮುಂದುವರಿತಾ ಇದ್ದಾನೆ. ಆದ್ರೆ 18ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅದಕ್ಕೆ ಮುಂದೆ ಡಿಸೆಂಬರ್ವರೆಗೆ, ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ವರೆಗೆ ಗುರು ಎಲ್ಲಿ ಕರ್ಕ ರಾಶಿಗೆ ಬಂದುಬಿಟ್ಟು, ಅಂದರೆ ಇವರಿಗೆ ಅಷ್ಟಮದಲ್ಲಾಗ್ತಾನೆ. ಕರ್ಕ ರಾಶಿಯಿಂದ ಪುನಃ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ವಕ್ರಿಯಾಗಿ. ಸೊ ಇಲ್ಲಿ ಸ್ವಲ್ಪ ಅವರಿಗೆ ಶುಭ ಮತ್ತು ಅಶುಭ ಫಲ ಉಂಟಾಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಅಷ್ಟಮದಲ್ಲಿ ಗುರು ಬಂದಾಗ ಗುರುಬಲ ಇರೋದಿಲ್ಲ. ಆದರೆ ಸದ್ಯಕ್ಕಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ಲಗ್ನಾಧಿಪತಿಯಾದಂತಹ ಗುರು ಸಪ್ತಮದಲ್ಲಿರೋದರಿಂದ ಲಗ್ನಕ್ಕೆ ಸಂಬಂಧಪಟ್ಟಂಥದ್ದು ಅಂತಂದರೆ ಇದಕ್ಕೆ ಧನುಸ್ಥಾನ ಅಂತ ಹೇಳ್ತೇವೆ, ಮನಸ್ಸಿನ ಸ್ಥಾನ ಇದು. ಈ ಸ್ಥಾನ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತೊಂದರೆ ನಿಮಗೆ ಖಂಡಿತವಾಗಿಯೂ ಇರೋದಿಲ್ಲ. ಇನ್ನು 2ನೇ ಸ್ಥಾನವನ್ನು ವಿಚಾರ ಮಾಡಿದಾಗ ನೋಡಿ, 2ನೇ ಸ್ಥಾನ ಅಂತಂದರೆ ಮಕರ ರಾಶಿ ಇಲ್ಲಿ ಬರುತ್ತೆ. ಮಕರ ರಾಶಿಯ ಅಧಿಪತಿ ಚತುರ್ಥದಲ್ಲಿ ಶನಿ ಮುಂದುವರಿತಾ ಇದ್ದಾನೆ. ಸೊ ಇದಕ್ಕೆ ನಾವು ಧನಸ್ಥಾನ, ವಾಕ್ ಸ್ಥಾನ ಅಂತಂದರೆ ವಾಚಾಸ್ಥಾನ ಅಂತ ಕೂಡ ನಾವು ಹೇಳಬಹುದು. ಅದರ ಅಧಿಪತಿಯಾದಂತಹ ಶನಿ ಇರೋದ್ರಿಂದ ಶನಿ ಅಶುಭವಾಗಿದ್ದಾನೆ. ಚತುರ್ಥ ಶನಿ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಅಶುಭ ಫಲವನ್ನು ಕೊಡ್ತಾನೆ. ಸ್ವಲ್ಪ ಇಲ್ಲಿ ನಿಮಗೆ ಅಂದರೆ ಹಣದ ವಿಷಯದಲ್ಲಿ ಸ್ವಲ್ಪ ಅಡಚಣೆ ಆಗುವಂತಹ ಸಾಧ್ಯತೆ. ಅಡಚಣೆ ಅಂತಂದರೆ ಸ್ವಲ್ಪ ನಿಧಾನವಾಗಿ ಬರಬಹುದು. ಇದನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಧನುಸ್ಸು ರಾಶಿಯವರಿಗೆ. ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ, ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು 3ಯ ಸ್ಥಾನ ಅಂತಂದರೆ ಭ್ರಾತೃಸ್ಥಾನ, ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ಈ 3ಯ ಸ್ಥಾನದಲ್ಲೇ ರಾಹು ಇದ್ದಾನೆ. ಇದರ ಅಧಿಪತಿ ಯಾರಪ್ಪ ಅಂತ ಹೇಳಿದ್ರೆ ಪುನಃ ಶನಿಯಾಗಿರ್ತಾನೆ. ರಾಹು ಶುಭ ಫಲವನ್ನು ಕೊಟ್ಟರೆ ಶನಿ ಅಶುಭ ಫಲವನ್ನು ಕೊಡ್ತಾ ಇದ್ದಾನೆ ಈ 3ಯ ಸ್ಥಾನಕ್ಕೆ. ಸೊ 3ಯ ಸ್ಥಾನ ಅಂತಂದರೆ ಪರಾಕ್ರಮ ಸ್ಥಾನ. ರಾಹು ಇದ್ದಾಗ ರಾಹು ಒಳ್ಳೆಯ ಫಲವನ್ನು 3ನೇದಾಗಿ ಕೊಡ್ತಾನೆ. ಯಾವಾಗಲೂ ಸ್ವಲ್ಪ ಕಾನ್ಫಿಡೆನ್ಸ್ ನಿಮಗೆ ಜಾಸ್ತಿ ಆಗುತ್ತೆ. ಯಾವುದಾದ್ರೂ ವಿಶೇಷವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತೀರಾ, ಬಹಳ ಓವರ್ ಕಾನ್ಫಿಡೆನ್ಸ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಅದರಲ್ಲಿ ಕೆಲವೊಂದಷ್ಟು ನಿಮಗೆ ಲಾಭವನ್ನು ಕೂಡ ತಂದುಕೊಡುತ್ತೆ. ಅದು ರಾಹುವಿನಿಂದ ಸಾಧ್ಯತೆ ಇರುತ್ತೆ. ಚತುರ್ಥ ಸ್ಥಾನ ಅಂತಂದರೆ ಸುಖ ಸ್ಥಾನ ಅಂತ ನಾವು ಹೇಳ್ತೇವೆ. ಚತುರ್ಥ ಸ್ಥಾನದ ಅಧಿಪತಿ ಶುಕ್ರನಾಗಿದ್ದಾನೆ. ನೋಡಿ, ಶುಕ್ರ ನವಮ ಮತ್ತು ದಶಮದಲ್ಲಿ ಭ್ರಮಣವನ್ನು ಮಾಡ್ತಾನೆ, ಸ್ವಲ್ಪ ಶುಭ. ಇಲ್ಲಿ ಬಂದ ಮೇಲೆ ಅಂದರೆ ಸಾಧಾರಣವಾಗಿ ನೋಡಿ, ಶುಕ್ರ 9ನೇ ತಾರೀಕು ಇಲ್ಲಿ ಬರ್ತಾನೆ. ಎಲ್ಲಿ ಅಂತ ಕೇಳಿದ್ರೆ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆವಾಗ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ. ಅದನ್ನು ಬಿಟ್ಟರೆ ನೋಡಿ, ಚತುರ್ಥ ಸ್ಥಾನಾಧಿಪತಿ ಶುಕ್ರ ಇರೋದರಿಂದ ಸುಖ ಸ್ಥಾನ ಅಂತಂದರೆ ತುಂಬ ಚೆನ್ನಾಗಿರುವಂಥ ಟೈಮ್ ಅಂತ ನಾವು ಹೇಳಬಹುದು. ಒಳ್ಳೆಯ ಸಂತೋಷಕರವಾಗಿ ನೀವಿರ್ತೀರಾ. ಒಂದಷ್ಟು ವಾಹನ ಖರೀದಿಗಳು ಅಥವಾ ಆಸ್ತಿ ಪಾಸ್ತಿ ಖರೀದಿಗೆ ಮನಸ್ಸನ್ನು ಮಾಡ್ತೀರಾ. ಸೊ ಆ ಎಲ್ಲ ಕೆಲಸಗಳು ವಿಶೇಷವಾಗಿ ನಿಮಗೆ ತೊಂದರೆ ಕೊಡೋದಿಲ್ಲ. ಆ ಕೆಲಸದಲ್ಲಿ ಮುಂದುವರಿತೀರಾ. ಇನ್ನು ಪಂಚಮ ಸ್ಥಾನ ಅಂತಂದರೆ ಪಂಚಮ ಸ್ಥಾನ ಅಧಿಪತಿ ಯಾರಿರ್ತಾರೆ ಅಂತ ಹೇಳಿದ್ರೆ ಕುಜನಿದ್ದಾನೆ. ಕುಜ 11ನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಕುಜ ಕೂಡ ಶುಭನಿದ್ದಾನೆ. ಇದು ಪಂಚಮ ಸ್ಥಾನ ಅಂತಂದರೆ ಸಂತಾನ ಅಂತ ಅನ್ಬೋದು, ವಿದ್ಯಾಸ್ಥಾನ ಅಂತ ಹೇಳ್ಬೋದು. ಈ ಎರಡೂ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ನೋಡಿ, ಅದರಲ್ಲೂ ವಿಶೇಷವಾಗಿ ಕುಜ ಒಂದು ಚೆನ್ನಾಗಿರೋದರಿಂದ ಮೆಡಿಕಲ್ ಫೀಲ್ಡ್ನಲ್ಲಿ ಹೋಗುವಂಥ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಸಮಯವಾಗಿರುತ್ತೆ. ಸಾಕಷ್ಟು ಪ್ರಯತ್ನವನ್ನು ಮಾಡಿ
ಆ ವಿಷಯದಲ್ಲಿ ನಿಮಗೆ ಅನುಕೂಲಕರವಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕುಜ ಸಂತಾನಕ್ಕೂ ಕೂಡ ಒಂದು ಒಳ್ಳೆಯ ಅನುಕೂಲಕರ ಕಾರಕ ಗ್ರಹ ಇರೋದರಿಂದ ಒಂದು ವೇಳೆ ತುಂಬ ದಿವಸದಿಂದ ಸಂತಾನದ ಅಪೇಕ್ಷೆ ಇತ್ತು ಅಂತಂದರೂ ಕೂಡ ಅದು ಈಡೇರುವಂಥ ಸಾಧ್ಯತೆ. ಯಾಕೆಂದರೆ ಒಂದು ಕುಜ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ. ಸೊ ಇಲ್ಲಿ ನಿಮಗೆ ಸಂತಾನದ ಲಾಭವಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಇನ್ನು ಷಷ್ಠ ಸ್ಥಾನ ಅಂತ ಹೇಳ್ತೇವೆ, ರೋಗಸ್ಥಾನ, ರಿಪುಸ್ಥಾನ ಅಂತ ಹೇಳ್ತೇವೆ ನಾವು. ಷಷ್ಠ ನೋಡಿ ನಿಮಗೆ ಇಲ್ಲಿ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಧಿಪತಿ ಶುಕ್ರನಿದ್ದಾನೆ. ನಾನು ಹೇಳಿದ್ನಲ್ಲ ಆಗಲೇ, ಪ್ರಥಮ ಸ್ಥಾನ ಕೂಡ ಚೆನ್ನಾಗಿರೋದ್ರಿಂದ, ಷಷ್ಠ ಸ್ಥಾನ ಕೂಡ ಚೆನ್ನಾಗಿರೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಶುಕ್ರ ಅಧಿಪತಿ ಇರೋದರಿಂದ ಶತ್ರುಗಳ ಮೇಲೆ ಕೂಡ ನೀವು ಹಿಡಿತವನ್ನು ಸಾಧಿಸುವಂಥ ಸಾಧ್ಯತೆ ಆಗದೇ ಇರೋರ ಮೇಲೆ, ಅಥವಾ ನೀವು ಕೆಲಸದಲ್ಲಿರ್ಬೋದು, ವ್ಯಾಪಾರ ಉದ್ಯೋಗದಲ್ಲಿರಬಹುದು, ನಿಮ್ಮ ಕೆಲಸ ಕೇಳುವವರ ಮೇಲೆ ನೀವು ಸ್ವಲ್ಪ ಗ್ರಿಪ್ ನಿಮಗೆ ಖಂಡಿತವಾಗಿಯೂ ಬರುತ್ತೆ ಈ ಸ್ಥಾನದಿಂದ. ಇನ್ನು ಸಪ್ತಮ ಸ್ಥಾನ, ಸಪ್ತಮದಲ್ಲಿ ಗುರು ಇದ್ದಾನೆ ಧನುಸ್ಸು ರಾಶಿಯವರಿಗೆ. ಮಿಥುನ ರಾಶಿ ಬರುತ್ತೆ. ಇಲ್ಲಿ ಮಿಥುನ ರಾಶಿಯ ಅಧಿಪತಿ 11ನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಬುಧ ಕೂಡ ಶುಭನಾಗಿದ್ದಾನೆ. ಸ್ಪೆಷಲ್ ಆಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ನೋಡಿ, ಧನುಸ್ಸು ರಾಶಿಯವರು ಈ ಒಂದು ವಿಷಯದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮುಂದುವರಿಸಿ. ಮದುವೆ ವಿಷಯದಲ್ಲಿ, ಇದು ಮದುವೆ ಸ್ಥಾನ, ಸ್ತ್ರೀ ಸಂಬಂಧ ಅಥವಾ ಗಂಡ ಹೆಂಡತಿ ಇಬ್ಬರ ಮಧ್ಯೆ ಇರುವಂಥ ಸ್ಥಾನ ಇದು. ಸೊ ಈ ಟೈಮ್ನಲ್ಲಿ ಸ್ವಲ್ಪ ಬಹಳಷ್ಟು ಪ್ರಯತ್ನವನ್ನು ಮುಂದುವರಿಸಿ ಖಂಡಿತವಾಗಿಯೂ ಮದುವೆ ಯೋಗ ನಿಮಗೆ ಇದ್ದೇ ಇದೆ. ಖಂಡಿತವಾಗಿಯೂ ಮದುವೆ ಆಗುತ್ತೆ. ದಾಂಪತ್ಯ ಸ್ಥಾನ ಅಂತ ಕೂಡ ನಾವು ಹೇಳ್ಕೊಳ್ಬಹುದು. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ. ನೀವು ತುಂಬ ಅನ್ಯೋನ್ಯವಾಗಿ ಇರ್ತೀರ. ಇನ್ನು ಅಷ್ಟಮ ಸ್ಥಾನ ಅಂತಂದರೆ ನೋಡಿ, ಇಲ್ಲಿ ಕರ್ಕರಾಶಿ ಬರುತ್ತೆ. ಕರ್ಕರಾಶಿ ಬಂದಾಗ ಅದರ ಅಧಿಪತಿ ಚಂದ್ರನಾಗಿರ್ತಾನೆ. ಸ್ವಲ್ಪ ಯಾವಾಗಲೂ ಚಂದ್ರ ಫಾಸ್ಟಾಗಿ ಮೂವ್ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನಿಮಗೆ. ಇದು ಆಯುಷ್ಯ ಸ್ಥಾನ ಅಂತ ಹೇಳ್ಬಹುದು. ಆರೋಗ್ಯ ಚೆನ್ನಾಗಿರೋದ್ರಿಂದ ಇಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಕಾಣಿಸೋದಿಲ್ಲ. ಈ ಸ್ಥಾನ ಕೂಡ ಚೆನ್ನಾಗಿದೆ. ಇನ್ನು 9ನೇ ಮನೆ ನೋಡಿ, 9ನೇ ಮನೆಯ ಅಧಿಪತಿ ರವಿ ಆಗಿರ್ತಾನೆ. ಇಲ್ಲಿ ಸಿಂಹರಾಶಿ ಬರುತ್ತೆ. ಅಧಿಪತಿ ರವಿ ಕೂಡ ತುಂಬ ಚೆನ್ನಾಗಿದ್ದಾನೆ. ಒಂದು ಭಾಗ್ಯಸ್ಥಾನ ಅಂತ ಕೂಡ ಹೇಳ್ಬೋದು. ಇಲ್ಲಿ ಶುಕ್ರ ಕೂಡ ಇದ್ದಾನೆ. ಕೇತು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೂ ಕೂಡ ರವಿ ನಿಮಗೆ ಒಂದು ದಶಮ ಮತ್ತು ಏಕಾದಶದಲ್ಲಿ ಮುಂದುವರಿತಾ ಇದ್ದಾನೆ. ಬಹಳ ಒಳ್ಳೆ ಯೋಗ ಅಂತ ಹೇಳ್ಬೋದು ನಾವು. ಯಾಕೆಂದರೆ ರವಿಯಿಂದ ನಿಮಗೆ ಅಧಿಕಾರ ಸಿಗುತ್ತೆ, ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತೆ, ಗೊತ್ತಾಯ್ತಾ. ಆಮೇಲೆ ಉದ್ಯೋಗ ಸಿಗುತ್ತೆ. ವಿಶೇಷವಾಗಿ ಸರ್ಕಾರಿ ಉದ್ಯೋಗದ ಪ್ರಯತ್ನವನ್ನು ಮಾಡ್ತಾ ಇದ್ದವರಿಗೂ ಕೂಡ ಯಶಸ್ಸು ಖಂಡಿತವಾಗಿಯೂ ಇದೆ. ಇದರ ಲಾಭವನ್ನು ನೀವು ಖಂಡಿತವಾಗಿಯೂ ತೆಗೆದುಕೊಳ್ಳಿ. ಇನ್ನು ದಶಮ ಸ್ಥಾನ ವಿಚಾರ ಮಾಡಿದ್ರೆ ಇದಕ್ಕೆ ಕರ್ಮಸ್ಥಾನ ಅಂತ ಹೇಳ್ತೇವೆ. ಕರ್ಮಸ್ಥಾನದಲ್ಲೇ ರವಿ ಕೂತ್ಕೊಂಡಿದ್ದಾನೆ. ಕರ್ಮ ಅಂತಂದರೆ ಉದ್ಯೋಗ ಸ್ಥಾನ ಅಂತ ಹೇಳ್ಬೋದು. ನೀವು ಮಾಡುವಂಥ ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಇರೋದಿಲ್ಲ. ಯಾಕೆಂದರೆ ಇದರ ಅಧಿಪತಿ ಕೂಡ ಬುಧ ಲಾಭದಲ್ಲಿ ಮುಂದುವರಿತಾ ಇದ್ದಾನೆ ನೋಡಿ. ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ಉದ್ಯೋಗ ಮಾಡುವವರಿಗೆ ತುಂಬ ಅನುಕೂಲಕರವಾಗಿದೆ. ಯಾಕೆಂದರೆ ರವಿ ಇಲ್ಲಿಂದ ಮತ್ತೆ ಪುನಃ ಏಕಾದಶ ಸ್ಥಾನಕ್ಕೂ ಕೂಡ ಮುಂದುವರಿತಾ ಇದ್ದಾನೆ. ರವಿ ನೋಡಿ 17ನೇ ತಾರೀಕು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸೊ ಇದು ಕೂಡ ಒಳ್ಳೆಯದಾಗಿರುವಂಥದ್ದು. ಒಟ್ಟಿನಲ್ಲಿ ಧನುಸ್ಸು ರಾಶಿಯವರಿಗೆ ತುಂಬ ಒಳ್ಳೆಯ ಯೋಗವನ್ನು ತೋರಿಸ್ತಾ ಇದೆ. ಇನ್ನು ನಾವು ಏಕಾದಶ ಸ್ಥಾನ ಅಂತಂದರೆ ಲಾಭಸ್ಥಾನ ಅಂತ ಹೇಳ್ತೀವಿ ನಾವು. ಈ ಲಾಭಸ್ಥಾನವನ್ನು ನೋಡಿದೆವು ಅಂತಂದರೆ ಲಾಭಸ್ಥಾನದಲ್ಲಿ ಕುಜ ಮತ್ತು ಬುಧ ಕೂತ್ಕೊಂಡಿದ್ದಾರೆ. ಕುಜ ಸದ್ಯಕ್ಕೆ ಧನುಸ್ಸು ರಾಶಿಯವರಿಗೆ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ. ಬುಧ ಕೂಡ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ. ಇನ್ನು ಲಾಭಸ್ಥಾನದ ಅಧಿಪತಿ ಶುಕ್ರನಾಗಿದ್ದಾನೆ. ಸೊ ಈ ಎಲ್ಲ ಸಂಯೋಗವನ್ನು ನೋಡಿಕೊಂಡಾಗ ಹೇಳಿದ್ನಲ್ಲ ನಾನು ಆಗಲೇ, ಒಂದು ರವಿಯಿಂದ, ಶುಕ್ರನಿಂದ ಮತ್ತು ಬುಧನಿಂದ, ಲಾಭಸ್ಥಾನದಿಂದ ಖಂಡಿತವಾಗಿ ಒಳ್ಳೆಯ ಲಾಭ ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ, ವ್ಯವಸಾಯದಲ್ಲಿ ನಿಮಗೆ ಖಂಡಿತವಾಗಿಯೂ ಅನುಕೂಲ ಇದೆ. ಇನ್ನು ನೋಡಿ, ನಾವು ಕೊನೆಯದಾಗಿ ವ್ಯಯಸ್ಥಾನವನ್ನು ಚಿಂತನೆ ಮಾಡ್ತೇವೆ. ವ್ಯಯಸ್ಥಾನಾಧಿಪತಿ ಕೂಡ ಕುಜನಾಗಿದ್ದಾನೆ. ಯಾಕೆಂದರೆ ಇಲ್ಲಿ ವೃಶ್ಚಿಕ ರಾಶಿ ಬರುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ ಇದ್ದಾನೆ. ಸೊ ಆತ ಚೆನ್ನಾಗಿರೋದ್ರಿಂದ ಸ್ವಲ್ಪ ನೀವು ಇಷ್ಟು ದಿವಸ ಆಗಿರುವಂಥ ಲಾಸ್ನಲ್ಲಿ ನಿಮಗೆ ಗಮನಾರ್ಹ ಬದಲಾವಣೆಯನ್ನು ಕಾಣ್ತೀರಾ. ಅಂದರೆ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಲಾಸ್ ಆಗ್ತಿತ್ತು ಅಂತಂದರೆ ಅದು ಖಂಡಿತವಾಗಿ ನಿಮಗೆ ಕಂಟ್ರೋಲ್ಗೆ ಬರುತ್ತೆ. ಮತ್ತು ನಿಮಗೆ ಎಲ್ಲಿ ಇದನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಅನ್ನೋ ಭಾವನೆ ಖಂಡಿತವಾಗಿ ಬರುತ್ತೆ. ಇದು 12 ಮನೆಗಳ ಒಂದು ವಿಶ್ಲೇಷಣೆ ಅಂತ ನಾವು ಹೇಳ್ಬೋದು. ಈ ಒಂದು ಮಾಸದಲ್ಲಿ ನೋಡಿ, ಸ್ವಲ್ಪ ಶನಿ ಅಶುಭಕಾರಕನಾಗಿರೋದರಿಂದ ಮತ್ತು ಕೇತು ಅಶುಭಕಾರಕನಾಗಿರೋದರಿಂದ ಈ 2 ಗ್ರಹಗಳ ಉಪಾಸನೆಯನ್ನು ಮಾಡಿದ್ದಾದರೆ ಇದ್ದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದರೂ ಕೂಡ ಅದು ಬೇಗನೆ ಸಾಲ್ವ್ ಆಗುತ್ತೆ. ಮತ್ತೆ ಭೇಟಿಯಾಗೋಣ.